ಹಾಯ್ ಫ್ರೆಂಡ್ಸ್, ಪೂರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು MTR ಸಾಂಬಾರು ಪೌಡ್ರ್ ಬಳಸಿ ಬೇಳೆ ತರಕಾರಿ ಸಾಂಬಾರು ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಟೀ ಗ್ಲಾಸಲ್ಲಿ 2 ಗ್ಲಾಸ್ ತೊಗರಿಬೇಳೆಯನ್ನು ತಗೋಬೇಕು. ಅರ್ಧ ಗ್ಲಾಸ್ ಅವರೆಬೇಳೆ ತಗೊಂಡು ಅದನ್ನು ನೀರು ಹಾಕಿ ಸ್ವಲ್ಪ ತೊಳ್ಕೊಬೇಕು. ನೀಟಾಗಿ ತೊಳೆದಾದ್ಮೇಲೆ ಅದೆರಡನ್ನೂ ತೊಳ್ಕೊಬೇಕು. ನೋಡಿ, ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದು ಒಂದು ದೊಡ್ಡ ಗ್ಲಾಸಲ್ಲಿ ಅದಕ್ಕೆ ಬೇಕಾದಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೋಬೇಕು. ಆ ವಿಷಲ್ ಬರೋಷ್ಟರಲ್ಲಿ ನಾವು ಪಕ್ಕದಲ್ಲಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ಹೆಚ್ಚಿಟ್ಕೊಳ್ಳೋಣ. ಅದು ವಿಷಲ್ ಇಟ್ಟಿದ್ದೀನಿ, ವಿಷಲ್ ಹಾಕಿದೆ. ಅದು ಹಾಕ್ತಾಯಿರಲಿ. ಅದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೋಬೇಕು. ಅದನ್ನು ನೆನೆಸಿಡಬೇಕು. ಆಮೇಲೆ ತರಕಾರಿಗಳು ಆಲೂಗಡ್ಡೆ, ಕ್ಯಾರೆಟು ಮತ್ತು ಬೀನ್ಸು ಇವು 3 ಹೆಚ್ಚಿ ಇಟ್ಕೋಬೇಕು. ಆಮೇಲೆ ಟೊಮೊಟೊ 3 ಟೊಮೊಟೊ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಇದನ್ನು ಕೂಡ ಹಚ್ಚಿ ಇಟ್ಕೋಬೇಕು. ಚಿಕ್ಕದಾಗಿ ಹೆಚ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅದು 2 ವಿಷಲ್ ಆಗಿದೆ. ಅದನ್ನ ಇವಾಗ ತೆಗಿಯೋಣ. ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಅದನ್ನು ಹಾಗೆ ಸ್ಪೂನಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಹೆಚ್ಚಿರೋವಂಥ ತರಕಾರಿಗಳು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜೊತೆಗೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ನೀರು, ಬೇಕಾದಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಅರಿಶಿಣ ಮತ್ತು ಮನೆಯಲ್ಲೇ ಮಾಡಿರೋಂಥ 1.5 ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಖಾರದ ಪುಡಿ, 1.5 ಟೇಬಲ್ ಸ್ಪೂನ್ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರಿಬೇವು ಇಷ್ಟನ್ನು ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ವಿಷಲ್ ಮಾಡ್ಕೊಳ್ಳೋಣ. ಅದು 1 ವಿಷಲ್ ಸಾಕಾಗುತ್ತೆ. ಬೇಳೆ ಆಲ್ರೆಡಿ ಬೆಂದಿದೆ ಆಗಲೇ, ಹಾಗೆ 1 ವಿಷಲ್ ಸಾಕು. ವಿಷಲ್ ಆಗ್ತಾಯಿರಲಿ. ಇಲ್ಲಿ ಒಗ್ಗರಣೆಗೆ ಒಂದು 3 ಜವಾರಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಅದನ್ನು ಜೀರಿಗೆ ಜೊತೆಗೆ 3 ಜವಾರಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದನ್ನು ಜಜ್ಕೊಳ್ಳೋಣ. ನಾವು ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಜಜ್ಜಿ ಇಟ್ಕೊಂಡ್ರೆ. ನೋಡಿ, ಜಜ್ಕೊಳ್ತಾ ಇದ್ದೀನಿ. ಜಜ್ಜಿ ಅದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳೋಣ. ಅದು ವಿಷಲ್ ಬಂದಿದೆ, 1 ವಿಷಲ್ ಆಗಿದೆ. ನೋಡಿ, ತರಕಾರಿ, ಬೇಳೆ ಅವೆಲ್ಲ ಇನ್ನೂ ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮನೇಲಿ ಟ್ರೈ ಮಾಡಿ ನೀವು. ಘಮ ಘಮ ಅಂತಿದೆ. ನೆಕ್ಸ್ಟ್ ಒಗ್ಗರಣೆ. ಒಂದು ಪಾತ್ರೆ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ, ಸ್ವಲ್ಪ ಸಾಸಿವೆ, ಆಮೇಲೆ ಆಗಲೇ ಜಜ್ಜಿರೋಂಥ ಜೀರಿಗೆ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕರಿಬೇವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗಬೇಕು ಬೆಳ್ಳುಳ್ಳಿದು. ಆಮೇಲೆ 1 ಈರುಳ್ಳಿ ಕಟ್ ಮಾಡಿರೋವಂಥ 1 ಈರುಳ್ಳಿನ ಅದಕ್ಕೆ ಆ್ಯಡ್ ಮಾಡೋಣ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಆಗಲೇ ನೆನೆಸಿರೋಂಥ ಹುಣಸೆ ಹುಳಿನ ಅದರಲ್ಲಿ ಸ್ವಲ್ಪ ಹಿಂಡ್ಕೊಳ್ಳೋಣ. ಹುಣಸೆ ಹುಳಿ ಹಿಂಡ್ಕೊಂಡೆ ನೀಟಾಗಿ ಅದರಲ್ಲಿ ಇರೋ ಹುಣಸೆ ಹುಳಿಯನ್ನೆಲ್ಲ ಇಟ್ಕೋಬೇಕು. ಆಮೇಲೆ
MTR ಸಾಂಬಾರು ಪೌಡರ್ನ 1 ಸ್ಪೂನ್ 1.5 ಸ್ಪೂನಷ್ಟು ಹಾಕಬೇಕು. ಧನಿಯಾ ಪೌಡರ್ ಹಾಕಿರೋದ್ರಿಂದ ಇದು 1.5 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಕುದಿಬೇಕು. ಸ್ವಲ್ಪ ಮಿಕ್ಸ್ ಆಗಬೇಕು ಹುಳಿ ಜೊತೆ ಅದು ಖಾರ ಎಲ್ಲ. ನೋಡಿ ಕುದೀತಾ ಇದೆ. ಇದಕ್ಕೆ ಅಲ್ಲಿ ಪಕ್ಕದಲ್ಲಿ ವಿಶಲ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿ ಎಲ್ಲ ಬೇಯಿಸಿದಂಥ ಆ ಸಾಂಬಾರನ್ನು ಈ ಒಗ್ಗರಣೆ ಒಳಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು. ಅದಕ್ಕೆ ಬೇಕಾದಷ್ಟು ನೀರು, ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಮೆಜರ್ ಮಾಡ್ಕೊಂಡು ನೋಡ್ಕೋಬೇಕು. ನೋಡಿಕೊಂಡು ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು, ನೀವು ಉಪ್ಪು ಬೇಕಾಗಿದ್ದರೆ ಉಪ್ಪು ಹಾಕ್ಕೊಳ್ರಿ. ನಾನು ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಇವಾಗೇನು ಹಾಕಕ್ಕೆ ಹೋಗಲ್ಲ. ಕರೆಕ್ಟಾಗಿದೆ. ನೀವು ನೋಡಿಕೊಂಡು ಟೇಸ್ಟ್ ಮಾಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೋಡಿ. ಮತ್ತು ಒಂದು ಕುದಿ ಸಾಕಾಗುತ್ತೆ. ಎಲ್ಲ ಬೆಂದಿರೋದ್ರಿಂದ ಆಗಲೇ ವಿಶಲ್ ಮಾಡಿಸಿ ಕುದಿಸೋದ್ರಿಂದ ಒಂದು ಕುದಿ ಸಾಕಾಗುತ್ತೆ. ಒಂದು ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿಬಿಡಿ, ಸಾಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.